ಸ್ನೇಹಿತರೆ ನಮಸ್ಕಾರ. ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ಧರ್ಮಸ್ಥಳದ ಪ್ರಕರಣದಲ್ಲಿ ನಿನ್ನೆ ರಾತ್ರಿಯಿಂದ ಬಹಳ ದೊಡ್ಡ ಬೆಳವಣಿಗೆಗಳು ನಡೀತಿದೆ. ಸೊ ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರುವುದು ಏನು ಮ್ಯಾಜಿಕ್ ಅಜ್ಜಿ ಸೂ ಫ್ರಮ್ ಸುಜಾತ ಬಟ್ ಫ್ರಮ್ ಕೋಲ್ಕತಾ ಅಂತೆಲ್ಲ ಏನು ಮಾತುಗಳು ಕೇಳಿ ಬರ್ತಿದೆ. ಕಾರಣ ನಿನ್ನೆ ದಿನ ರಾತ್ರಿ ಸಮಯದಲ್ಲಿ ಒಂದು ವಿಡಿಯೋ ಬರುತ್ತೆ, ಒಂದು ಡಿಜಿಟಲ್ ಮಾಧ್ಯಮ ಅಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಬರುತ್ತೆ. ಈ ಸುಜಾತ ಭಟ್ ಅವ್ರನ್ನ ಕಾರಲ್ಲಿ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡ್ತಿರ್ತಾರೆ. ಸೊ ಈ ವಿಡಿಯೋಗಳನ್ನ ನೀವು ಆಲ್ರೆಡಿ ನೋಡಿರ್ತೀರ. ಅವ್ರಲ್ಲಿ ಹೇಳ್ತಾರೆ, ನನ್ಗೆ ಅನನ್ಯ ಭಟ್ ಅನ್ನೋ ಮಗಳೇ ಇರ್ಲಿಲ್ಲ, ನಾನು ಹೇಳಿದ್ದೆಲ್ಲ ಸುಳ್ಳು, ನನ್ನ ಆಸ್ತಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಈ ತರ ಮಾಡಿದೆ. ಹಾಗೂ ಕೆಲವೊಂದು ಹೋರಾಟಗಾರರ ಹೆಸರು ಕೂಡ ಹೇಳ್ತಾರೆ, ಇಂಥವ್ರು ಹೇಳ್ಕೊಟ್ರು ನನಗೆ ಈ ತರ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದು ವಿಡಿಯೋ ಬರುತ್ತೆ, ಮತ್ತೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇವರು ಫೋನ್ ಮಾಡಿ ಹೇಳ್ಕೊಂತಾರೆ, ಇಲ್ಲ ನಾನು ನಿನ್ನೆ ಹೇಳಿದ್ದು ಒತ್ತಾಯ ಪೂರ್ವಕವಾಗಿ ಬಲವಂತವಾಗಿ ನನ್ನ ಹತ್ರ ಹೇಳಿಕೆಯನ್ನ ಹೇಳ್ಸಿದ್ದು, ನನಗ್ ಮಗಳಿರೋದು ನಿಜ ಅಂತ. ಮತ್ತೆ ಟ್ವಿಸ್ಟ್, ಮತ್ತೆ ಒಂದು ಹೊಸ ಸುಳ್ಳು ಹೇಳುವಂತ, ಮತ್ತೆ ಒಂದು ಆಡಿಯೋ ವೈರಲ್ ಆಗತ್ತೆ. ಅವರು ಏನ್ ಹೇಳಿದ್ರು ಅಂತ ಹೇಳ್ಬಿಟ್ಟು, ಅಂದ್ರೆ ಆ ಒಂದು ಚಾನಲ್ ಏನಿದೆ, ನಿನ್ನೆ ದಿನ ರಾತ್ರಿ ಅವರು ಮಾತಾಡಿರುವ ಚಾನಲ್ ಏನಿದೆ, ನನಗೆ ಹೇಳಿದ್ದು ಸುಳ್ಳು ಅಂತ ಹೇಳಿರೋ ಚಾನಲ್, ಆ ಚಾನಲ್ ಅವ್ರ ಹತ್ರ ಗಲಾಟೆ ಮಾಡ್ತಿದ್ದಾರೆ. ನೀವೇನಕ್ಕೆ ನನ್ನ ಪರ್ಮಿಷನ್ ಇಲ್ಲದೆ ವಿಡಿಯೋನ ಪಬ್ಲಿಷ್ ಮಾಡಿದ್ರಿ ಯೂಟ್ಯೂಬ್ ಅಲ್ಲಿ? ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ, ನಾನು SIT ವಿಚಾರಣೆ ಹೋಗಿ ಬಂದ ನಂತರ ಆ ವಿಡಿಯೋನ ಅಪ್ಲೋಡ್ ಮಾಡಿ, ಈಗ ಯಾಕೆ ಅಪ್ಲೋಡ್ ಮಾಡಿದ್ರಿ? ಒಂದು ಕಡೆಯಲ್ಲಿ ಒತ್ತಾಯ ಪೂರ್ವಕ ಹೇಳಿಕೆ, ಒಂದ್ ಕಡೆಯಲ್ಲಿ ಯಾಕೆ ಆ ವಿಡಿಯೋ ನನ್ನ ಕನ್ಸೆಂಟ್ ಇಲ್ಲದೆ ಅಪ್ಲೋಡ್ ಮಾಡಿದ್ರಿ ಅಂತ, ಇನ್ನೊಂದ್ ಕಡೆ ಇನ್ನೊಂದರ ಸ್ಟೇಟ್ ಮಾಡ್ಕೊಳ್ಳಿ. ಈ ಒಂದು ಅಜ್ಜಿ, ಮ್ಯಾಜಿಕ್ ಅಜ್ಜಿ ಅಂತ ಏನು ಕರ್ನಾಟಕದ ಜನ ಕರೀತಿದ್ದಾರೆ, ಮ್ಯಾಜಿಕ್ ಮಾಡ್ಬಿಟ್ಟು ಕರ್ನಾಟಕ ಜನರಿಗೆ ಒಂದು ಟೋಪಿ ಹಾಕುವಂಥದ್ದು, ಸುಳ್ಳು ಹೇಳುವಂಥದ್ದು, ಭಾವನೆಗಳೊಟ್ಟಿಗೆ ಆಟ ಆಡಿದ್ದಾರೆ. ಯಾಕಂದ್ರೆ ತುಂಬಾ ಜನ ಅವರು ಹತ್ತಿದಾಗಿರ್ಬೋದು, ಅವರ ವಯಸ್ಸಲ್ಲಿ ಅವ್ರ ಮಗಳನ್ನ ನೆನ್ಕೊಂಡು ಹತ್ತಿರೋದು, ಈ ತರ ಮಾಡಿದಾಗ ಎಷ್ಟು ಜನ ಹೌದೇನಪ್ಪ ನಿಜನೇನೋ ಅಂತ ತುಂಬಾ ಜನ ಮರುಕ ಇದ್ರು, ಅವ್ರ ಜೊತೆಗೆ ನಿಂತಿದ್ರು, ಲಾಯರ್ಗಳಾಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಒಂದು ಅನುಕಂಪ ಇತ್ತು, ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ಲರೂ ಒಂದು ಹೌದೇನೋ ಅಪ್ಪ, ಪಾಪ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಅಜ್ಜಿ ತುಂಬಾ ಆಟ ಆಡ್ಬಿಟ್ಟು, ಅಜ್ಜಿ ಕತೆಗಳನ್ನ ಹೆಣ್ದು, ಯಾವ ಮೂವಿ ಡೈರೆಕ್ಟರ್ ಯಾವ ಸ್ಕ್ರೀನ್ ಪ್ಲೇಗೂ ಕಡಿಮೆ ಇಲ್ಲದಂತಹ ಕತೆಗಳನ್ನ ಹೇಳ್ಬಿಟ್ಟು, ದಿನಕ್ಕೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಮೀಡಿಯಾಗಳನ್ನಾಗಿರ್ಬೋದು, ಜನರನ್ನಾಗಿರ್ಬೋದು ಮಂಗ ಮಾಡುವಂತ ಕೆಲಸವನ್ನ ಸುಜಾತ ಭಟ್ ಅವ್ರು ಮಾಡಿದ್ದಾರೆ. ಇನ್ನು ಈ ಪ್ರಕರಣವನ್ನು ಈ ತರ ಆಗ್ತದೆ, ಸುಜಾತ ಭಟ್ ಅವ್ರು ಸುಳ್ಳು ಹೇಳ್ತಿದ್ದಾರೆ, ಇದೆಲ್ರಿಗೂ ಗೊತ್ತು. ಅಜ್ಜಿ ಮ್ಯಾಜಿಕ್ ಮಾಡಾಗಿದೆ, ಅಜ್ಜಿ ಮೇಲೆ ಕಠಿಣ ಕ್ರಮ ಆಗ್ಲೇಬೇಕು. ಕಾರಣ ಧರ್ಮಸ್ಥಳದ ಭಕ್ತರು ಇರ್ಬೋದು ಅಥವಾ ಜನರ ನಡುವೆ ಭಾವನೆಗಳ ಜೊತೆಗೆ ಆಟ ಆಡಿದ್ದಾರೆ. ಸೊ ಇದೆಲ್ಲ ಸಹಿಸುವಂತದ್ದಲ್ಲ. ಯಾವುದೇ ಒಂದು ಬಂದ್ಬಿಟ್ಟು ಇಷ್ಟು ದೊಡ್ಡ ನ್ಯೂಸ್ ಮಾಡಿ ಅವರು ಫೇಕ್ ಆಗಿ ಮಾಡ್ತಾ ಇದ್ರೆ ಯಾಕೆ, ಏನು, ಇದರಿಂದ ಯಾರಿದ್ದಾರೆ, ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋದು ಎಲ್ಲದೂ ಕೂಡ ತನಿಖೆ ಆಗ್ಬೇಕು. ಇನ್ನು ವೀಕ್ಷಕರೇ, ಇದರ ಜೊತೆಗೆ ಬೆಳಗ್ಗೆ ಬರುವಂತಹ ವಿಷಯ ಏನಂತ ಹೇಳಿದ್ರೆ, ಏನು ನಾವು ಭೀಮಾ ಅಂತ ಕರಿತೀವಿ, ಮಾಸ್ಕ್ ಮ್ಯಾನ್, ಏನು ಈಗ 100 ಶವ ಹೂತಿಡಿದೀನಿ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಅನ್ಕೊಂಡಿದ್ರು. ಓಕೆ, ಈತ ಬಂದು ಇಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಿದ್ದಾರೆ ಅಂದ್ರೆ ನಾವು ಕೂಡ ಹೇಳ್ತಿದ್ವಿ, ಇಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂದ್ರೆ ನಾಳೆ ದಿನ ಕೇಸ್ ಆಗತ್ತೆ, ಒಳಗ್ ಹೋಗ್ತೀನಿ ಸುಳ್ಳು ಅಂತ ಗೊತ್ತಿದ್ರು ಕೂಡ ನಾನು ತೋರಿಸ್ತೀನಿ, ಎಲ್ಲದಕ್ಕೂ ರೆಡಿ ಇದೀನಿ ಅಂತ ಹೋಗ್ಬಿಟ್ಟು SIT ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಸ್ಪಾಟ್ ನ ಗುರುತಿಸಿ ಗುಂಡಿ ಆಗಿತ್ತಿದ್ದಾರೆ ಅಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇದೆ, ಏನಾದ್ರು ಇರ್ಬೋದೇನೋ ಒಂದು ತುಂಬಾ ಜನರಲ್ಲಿ ಮನಸ್ಸಲ್ಲಿ ಮೂಡಿತ್ತು ಒಂದು ಕ್ವಶನ್ ಮಾರ್ಕ್. ಓಕೆ, ಏನೋ ಒಂದು ತನಿಖೆ ಆಗ್ಲಿ, ನ್ಯಾಯ ಹೊರಗ್ ಬರ್ಲಿ, ಸತ್ಯ ಹೊರಗ್ ಬರ್ಲಿ ಅಂತ. ಆದ್ರೆ ಭೀಮಾ ಕೂಡ ಹೇಳಿರೋದು ಸುಳ್ಳು ಅನ್ನೋದಕ್ಕೆ. ಯಾಕಂದ್ರೆ SIT ಅಧಿಕಾರಿಗಳು ಇಷ್ಟು ದಿನ ಅವನಿಗೆ ಹೇಳಿದ ಮಾತನ್ನೆಲ್ಲ ಕೇಳಿ ಗುಂಡಿಯನ್ನ ಅಗ್ದು ಎಲ್ಲಾ ರೀತಿಯಲ್ಲಿ ತನಿಖೆ ಆತನ ಸ್ಟೇಟ್ಮೆಂಟ್ ಗೆ ಸಹಕರಿಸಿದರೆ, ಸಡನ್ ಆಗಿ ಏನಾಗಿದೆ ಇಂಟರ್ನಲ್ ಆಗಿ ಅಪ್ಡೇಟ್ ಗಳು ಅಂತ ಗೊತ್ತಿಲ್ಲ, ಮೇ ಬಿ FSL ರಿಪೋರ್ಟ್ ಬಂದಿದೆಯೇನೋ ಗೊತ್ತಿಲ್ಲ. ಆದ್ರೆ ಇವತ್ತು ಆತನನ್ನ ಅರೆಸ್ಟ್ ಮಾಡಿ ಪೊಲೀಸ್ ವಶಕ್ಕೆ ತಗೊಂಡು ಬೆಳ್ತಂಗಡಿಯ ಕೋರ್ಟ್ ಗೆ ಹಾಜರುಪಡಿಸಿದ್ದಾರೆ ಪೊಲೀಸ್. ನೆಕ್ಸ್ಟ್ ಈಗ ಆಲ್ರೆಡಿ ಅರೆಸ್ಟ್ ಆಗಿದೆ, ಆತನ ಹೆಸರು ಚಿನ್ನಯ್ಯ ಅನ್ನೋದು ಹೊರಗ್ ಬಂದಿದೆ, ಆತನ ಮುಖ ಕೂಡ ಹೊರಗ್ ಬಂದಿದೆ, ಆತ ಯಾರು ಏನು ಅನ್ನೋದೆಲ್ಲದು ಜಗಜ್ಜಾಹಿರ ಆಗೋಗಿದೆ. ಸೊ ಆತನು ಕೂಡ ಏನೋ ಹೇಳಿಕೆ ಕೊಟ್ಟಿದ್ದಾನಂತೆ, ಈ ತರ ಮಾಡ್ಲಿಕ್ಕೆ ಹೇಳಿದ್ರು ಅಂತ. ಸೊ ಇಲ್ಲಿ ಭೀಮಾ ಕೂಡ ಬುರುಡೆ ತರ್ತಿದ್ದ ಅಂತ ಅನ್ಕೊಂಡವರಿಗೆಲ್ಲ ಭೀಮಾ ಕೂಡ ಬುರುಡೆ ಬಿಟ್ಟಾಗಿದೆ. ಕರ್ನಾಟಕನ್ ಮಂಗ ಮಾಡ್ತಿರು, ಜನನ್ ಮಂಗ ಮಾಡ್ತಿರು, ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಷಡ್ಯಂತ್ರ ಮಾಡ್ಬಿಟ್ಟು ಆ ಒಂದು ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ಬೇಕು, ಹಿಂದೂ ಧಾರ್ಮಿಕ ಜೊತೆಗೆ ಆಟ ಆಡ್ಬೇಕು ಅಂತ ಮಾಡಿದ್ರೇನು ಅಂತ ಈಗ ಅನಿಸ್ತಾ ಇರುವಂತದ್ದು ನಿಜ. ಇನ್ನು ಗಿರೀಶ್ ಮಟ್ಟಣ್ಣವ್ರ ಮೇಲೆ ಕೂಡ FIR ಆಗಿದೆ. ಸಮೀರ್ ಮೇಲೆ ಕೂಡ ನಿಮ್ಗೆ ಇವತ್ತು ನಿರೀಕ್ಷಣಾ ಜಾಮೀನು ಸಿಕ್ಕಿದೆ, ಅವ್ರು ಕೂಡ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗ್ಬೋದು. ಸೊ ಇದ್ರ ಬಗ್ಗೆ ಯಾವ್ದು ರೀತಿಯ ಕ್ಲಾರಿಟಿ ಕೊಡುವಂತ ಕೆಲಸ ಸಮೀರ್ ಕೂಡ ಮಾಡ್ಲಿಲ್ಲ. ಗಿರೀಶ್ ಅವ್ರನ್ನ ಲೈವ್ ಬಂದು ಹೇಳಿದ್ರು, ಒಂದು ಸ್ಟ್ಯಾಂಡ್ ತಗೊಳ್ತೀನಿ ಸುಜಾತ ಭಟ್ ಕಡೆ, ಅವ್ರೇನೋ ಹೇಳಿದ್ದಾರೆ ಅಂತ. ಸೊ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ, ಇದರಿಂದ ಯಾರಿದ್ದಾರೆ, ಏನು, ಯಾಕೆ, ಏನು ಕೂಡ ಗೊತ್ತಿಲ್ಲ. ದಿನಕ್ಕೊಂದು ಹೊಸ ಪ್ರಕರಣ ಪಡ್ಕೊಂಡಿದೆ. ಸದ್ಯಕ್ಕಂತೂ ಹೇಳೋದಾದ್ರೆ ಈ ಒಂದು ಎಲ್ಲ ಏನ್ ನಡೆದಿದೆ, ಬುರುಡೆ ಆಗಿರ್ಬೋದು, ಅನನ್ಯ ಭಟ್ ಆಗಿರ್ಬೋದು, ಇದೆಲ್ಲದು ಸುಳ್ಳು ಅನ್ನೋದು ಸದ್ಯಕ್ಕಂತೂ ನಮ್ಗೆ ಕಾಣಿಸ್ತಿರುವಂತ ವಿಷಯ. ಇನ್ನು ತನಿಖೆ ಆಗತ್ತೋ, SIT ಮುಂದುವರಿಯತ್ತೋ ಅಥವಾ ಡ್ರಾಪ್ ಮಾಡ್ತಾರೋ, ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ತಾರೋ ಕಾದ್ ನೋಡ್ಬೇಕು. ಸೊ ಇವ್ರು ಹೇಳಿರೋದೀಗ ಆಲ್ರೆಡಿ ಸುಳ್ಳು ಅನ್ನೋದು ಜನರಿಗೆ ಗೊತ್ತಾಗಿದೆ. ಸೊ ಅನನ್ಯ ಭಟ್ ಸುಳ್ಳು, ಬುರುಡೆ ಸುಳ್ಳು, ಆ ಬುರುಡೆ ಎಲ್ಲಿಂದ ತಂದ್ರು, ಇದೆಲ್ಲ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ನು ಆ ಸುಜಾತ ಭಟ್ ಮೇಲೆ ಅವರಿಗೆ ವಯಸ್ಸಾಗಿದೆ, ಅವ್ರಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅರಳ ಮರಳಲ್ಲಿ ಮಾತಾಡ್ತಿರೋ, ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟು ಮೀಡಿಯಾದವ್ರನ್ನೇ ಕನ್ಫ್ಯೂಸ್ ಮಾಡೋದು, ಜನರನ್ನೇ ಕನ್ಫ್ಯೂಸ್ ಮಾಡುವಂಥದ್ದು, ತಲೆಯಲ್ಲಿ ಹುಳ ಬಿಡುವಂಥದ್ದು. ಯಾವ ಕಾರಣಕ್ಕೆ ಈ ಏಜ್ ಅಲ್ಲಿ ಅವ್ರು ಹಂಗ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಸೊ ವೀಕ್ಷಕರೇ, ಇಲ್ಲಿ ಏನಾದ್ರೂ ಇವರು
ನಿಜವಾಗಿಯೂ ಧರ್ಮಸ್ಥಳದ ವಿರುದ್ಧ ನಿಂತಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ಲೇಬೇಕು. ಅವ್ರೇನಾದ್ರು ದೇವರನ್ನ ಹೆಸರು ಹಾಳು ಮಾಡ್ಬೇಕು, ಅಲ್ಲಿನ ಆಡಳಿತಾಧಿಕಾರಿಗಳ ಹೆಸರನ್ನ ಹಾಳು ಮಾಡ್ಬೇಕು, ಅಥವಾ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಅಪಚಾರ ಮಾಡ್ಬೇಕು ಅಂತ ಏನಾದ್ರು ಹೊರಟಿದ್ದು ಸಾಬೀತೇನಾದ್ರು ಆದ್ರೆ ಈಗ ಆಲ್ರೆಡಿ ಆದಂಗಿದೆ, ಗೊತ್ತಿಲ್ಲ. ಯಾಕಂದ್ರೆ ನಾವು ಇನ್ನಾದ್ರು ಕೋರ್ಟ್ ಅಲ್ಲಿ ಇರೋದ್ರಿಂದ ಎಲ್ಲ ಈಗ ಹಿಂಗೆ ಆಗಿದೆ ಹೀಗೆ ಆಗಿದೆ ಅಂತ ಹೇಳೋಕ್ ಆಗ್ತಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ಭಾಷೆ ಬಳಸ್ತೀನಿ. ಏನಾದ್ರೂ ಸಾಬೀತು ಆದ್ರೆ, ಅಫಿಷಿಯಲ್ ಆಗಿ ಅನೌನ್ಸ್ ಆದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಜನರಿಗೂ ಕೂಡ ಒಂದು ಭಾವನೆಗಳೊಟ್ಟಿಗೆ ಆಟ ಆಡಿದೆ ಅಂತ ಹೇಳಿ ತುಂಬಾ ಜನ ಓಕೆ ಹೌದೇನೋ ಅಂತ ಅನ್ಕೊಂಡಿದ್ರು. ಈ ತರ ಒಂದು ಹುನ್ನಾರ ಮಾಡಿದ್ದಾರೆ ಅನ್ನೋ ಒಂದು ಬೇಸರ ಎಲ್ಲರಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಪ್ರಕರಣ ಅವರು ದೇವಸ್ಥಾನದ ವಿರುದ್ಧ ಅಥವಾ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಮಾಡಿದ್ದೆ ಆದ್ರೆ ಅವ್ರು ಎಲ್ಲರ ಮೇಲೂ ನಿರ್ದಾಕ್ಷಿಣ್ಯವಾದ ಕಠಿಣ ಕ್ರಮ ತಗೊಳತ್ತೆ. ಅದನ್ನ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ. SIT ಕೂಡ ತನ್ನ ಕಾರ್ಯಕ್ಷಮತೆಯನ್ನ ಎದ್ದು ತೋರಿಸ್ತಾನೆ ಇದೆ. ವೀಕ್ಷಕರೇ, ಈ ವಿಷಯದಲ್ಲಿ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಇನ್ಮುಂದೆ ಯಾರು ಬಂದ್ಬಿಟ್ಟು ಏನಾದ್ರು ಹೇಳ್ಕೊಂಡ್ರು ಕೂಡ ಈ ತರ ಆಗಿದೆ ಅಂತ ನಂಬೋದು ಕಷ್ಟ ಆಗುತ್ತೆ ಸಮಾಜದಲ್ಲಿ. ಯಾಕಂದ್ರೆ ಪರಿಶೀಲಿಸ್ಬೇಕು ಅವ್ರು ಹೇಳ್ತಿರೋದು ನಿಜನ, ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಆಮೇಲೆ ಮುಂದೆ ಹೋಗ್ಬೇಕು. ಈಗ ನೋಡಿ, ಇವರ ಹಿಂದೆ ನಿಜ ಅಂತ ಸಪೋರ್ಟಿಂಗ್ ಇದ್ದಂತಹ ಲಾಯರ್ ಮಂಜುನಾಥ್ ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಅವ್ರು ಹೇಳಿದಕ್ಕೆ ಏನೋ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಬಂದಂತಹ ಲಾಯರ್ ಕೂಡ ಅರೆಸ್ಟ್ ಆಗಿದ್ದಾರೆ. ಇನ್ಮೇಲೆ ಪ್ರತಿಯೊಂದು ಕೂಡ ಈಗ ಈ ತರ ಬಂದು ಸುಳ್ಳು ಹೇಳೋರಿಂದ ನಿಜವಾಗಿಯೂ ಕಷ್ಟವನ್ನ ಅನುಭವಿಸಿ ನಮ್ಗೆ ನ್ಯಾಯ ಬೇಕು ಅಂತ ಎದುರುಗಡೆ ಮೀಡಿಯಾದವ್ರ ಹತ್ರ ಆಗಿರ್ಬೋದು, ಜನರ ಹತ್ರ ಆಗ್ಬಿಟ್ಟು ಬಂದು ಕೇಳೋರ್ನ ಅವ್ರನ್ನ ಕೂಡ ಡೌಟ್ ಅಲ್ಲಿ ನೋಡುವಂತ ಪರಿಸ್ಥಿತಿ ಈ ಸುಜಾತಾ ಭಟ್ ಮ್ಯಾಜಿಕ್ ಅಜ್ಜಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಹೇಳ್ಬೇಕಂತ ಹೇಳಿ ಗೊತ್ತಾಗ್ತಿಲ್ಲ. ಈ ತರ ಎಲ್ಲ ಬೇಗ ಇದ್ ನಿಲ್ಲಿ. ಸುಮ್ನೆ ನೋಡಿ, ದಿನಾ ಒಂದು JCB ಆಗಿರ್ಬೋದು, GPR ಮೆಷಿನ್ ನಲ್ಲಿ ಸ್ಕ್ಯಾನ್ ಮಾಡಿರೋದಾಗೋದು, ಲಕ್ಷಾಂತರ ರೂಪಾಯಿಗಳ ಖರ್ಚು, ದಿನಕ್ಕೆ ಊಟ ತಿಂಡಿ, ಫ್ಯೂಯಲ್, ಆಫೀಸರ್ಗಳು, ಇದಕ್ಕೆಲ್ಲ ಯಾವ ತರ ಕ್ರಮ ತಗೊಳ್ತಾರೋ ಗೊತ್ತಿಲ್ಲ. ಇದಕ್ಕೆಲ್ಲ ಯಾವ ತರ ಕ್ರಮ ತಗೊಳ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕು. ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಆಲ್ರೆಡಿ ಜೈಲಿದ್ದಾರೆ. ಅವರ ಜಾಮೀನು ಏನಾಗುತ್ತೋ ಇನ್ನು ಅಪ್ಡೇಟ್ ಗೊತ್ತಿಲ್ಲ. ಗಿರೀಶ್ ಮಟ್ಟಣ್ಣ ಅವರು ಯಾವ ಕೂಡಲೇ ಬೇಕಾದ್ರೂ ಅರೆಸ್ಟ್ ಆಗ್ಬೋದು. ಸಮೀರ್ ಕೂಡ ಅಷ್ಟೇ, ಅವ್ರಿಗೂ ಕೂಡ ಈಗ ನಿರೀಕ್ಷಣಾ ಜಾಮೀನು ಇದೆ. ಅವರು ಕೂಡ ತನಿಖೆ ಹಂತದಲ್ಲಿದ್ದಾರೆ. ಇನ್ನು ಸುಜಾತಾ ಭಟ್, ಭೀಮಾ ಅಲ್ಲ ಚಿನ್ನಯ್ಯ, ಇವ್ರ ವಿಚಾರ ಎಲ್ಲ ನಿಮ್ಗೆ ತಿಳಿಸಿದೀನಿ. ಈ ಒಂದು ವಿಚಾರದಲ್ಲಿ ಏನ್ ಹೇಳ್ಬೇಕಂತ ಹೇಳಿ ಗೊತ್ತಾಗ್ತಿಲ್ಲ. ಸೊ ಸತ್ಯ ಹೊರಗೆ ಬಂದಿದೆ ಅಂತ ಹೇಳ್ಬೋದು. ಒಂದು ತಾರ್ಕಿಕ ಅಂತ್ಯ ಇನ್ನು ಸಿಕ್ಕಿಲ್ಲ. ಸೊ ಸಿಗತ್ತೆ. SIT ಅವರು ಇದಕ್ಕೊಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಏನು ಇದರಿಂದ ಯಾರಿದ್ದಾರೆ ಪ್ರತಿಯೊಂದು ಹೊರಗಿಡ್ತಾರೆ. ಸೊ ಇದರಿಂದ ಈಗ ತುಂಬಾ ಜನ ಭಕ್ತಾದಿಗಳು ಹೇಳ್ತಾರೆ, ಈಗ ನಮ್ಮ ದೇವಸ್ಥಾನದ ಹೆಸರು ಹಾಳಾಯ್ತು, ಯಾರು ತುಂಬಿಕೊಡ್ತಾರೆ. ಸೊ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು, ಈಗ ಇದು ಈ ತರ ಆಗಿದೆ ಅಂತ ಹೇಳಿ ಒಂದು ಸತ್ಯ ಹೊರಗೆ ಬಂದ್ರೆ, ಇವರೆಲ್ಲ ಹಿಂದೆ ಅವರು ಇಂಥವ್ರೊಬ್ರು ಇದ್ದಾರೆ, ಇವ್ರು ಹೇಳ್ಕೊಟ್ಟಂಗೆ ಇವ್ರು ಮಾಡಿದಂತೇಳಿ ಅಫಿಷಿಯಲ್ ಆಗಿ ಸಾಬೀತು ಮಾಡಿದ್ಮೇಲೆನೆ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಬೇಜಾರು ಪಡ್ಕೊಳೋದು ಬೇಡ. ಯಾರು ಭಕ್ತಾದಿಗಳಿದ್ದಾರೆ ಅಥವಾ ಯಾರು ಇಷ್ಟು ದಿನ ಹೋರಾಡ್ತಾ ಇದ್ರು ಇದೆಲ್ಲ ಸುಳ್ಳು ಅಂತ. ಸೊ ಇಲ್ಲಿ ನಾವು ಅನ್ಕೊಳ್ಬೇಕಾಗಿರೋದಿಷ್ಟೇ, ಓಕೆ ಏನೊಂದು ಕಳಂಕ ಬಂದಿತ್ತು ಅದು ತೊಳೆದೋಯ್ತು. ಸೊ ಆ ಒಂದು ಗೌರವ ಏನಿತ್ತು ಅದು ಇನ್ನೂ ದುಪ್ಪಟ್ಟಾಗತ್ತೆ. ಆ ಕೆಲವೊಂದು ವ್ಯಕ್ತಿಗಳ ಮೇಲೆ ಆಗಿರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರದ ಮೇಲೆ ಆಗಿರ್ಬೋದು, ಆ ಗೌರವ ದುಪ್ಪಟ್ಟಾಗತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಬೇಜಾರಾಗೋದು ಬೇಡ. ಸೊ ತಪ್ಪಿಸೋದಕ್ಕೆ ಕಠಿಣ ಕ್ರಮ ಆಗತ್ತೆ. ಮೈನ್ ಥಿಂಗ್, ಭಾವನೆಗಳೊಟ್ಟಿಗೆ ಆಟ ಆಡಿದ್ದಾರೆ. ಈ ಒಂದು ಫೇಕ್ ಪ್ರಪಗಂಡ ಮಾಡಿ ಅವ್ರಿಗೆ ಏನ್ ಸಿಗುತ್ತೋ ಏನೋ ಗೊತ್ತಿಲ್ಲ. ಸೊ ಇದೆಲ್ಲದ ಮುಂದೆ ತನಿಖೆಯಲ್ಲಿ ಹೊರಗೆ ಬರಬೇಕು. ಇದು ವೀಕ್ಷಕರ ವಿಷಯ. ಸೊ ಮುಂದಿನ ಅಪ್ಡೇಟ್ಗಳನ್ನ ಮತ್ತೆ ನಿಮ್ಮ ಮುಂದೆ ಹೊತ್ತು ತರ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.